ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಇಟಲಿಯಲ್ಲಿ ವೆಹಿಕಲ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ. ನೋಡಿ, ಇಲ್ಲಿ ಇನ್ಸ್ಪೆಕ್ಷನ್ ಮಾಡೋದು ಈ ಥರ ಇರುತ್ತೆ. ಸೊ ನಮ್ಮ ಕಡೆ ಥರ RTO ಆಫೀಸ್ಗೆಲ್ಲ ಹೋಗೋ ಥರ ಏನೂ ಇರೋದಿಲ್ಲ. ಒಬ್ಬರು ಡೀಲರ್ ತೊಗೊಂಡಿರ್ತಾರೆ. ಒಂದೊಂದು ಕಂಪ್ನಿ ಒಬ್ಬೊಬ್ಬರು. ಇವ್ಯಾಕೋ ನಾನು ಓಡಿಸ್ತಾ ಇರೋ ಗಾಡಿ ಇವ್ಯಾಕೋ ಕಂಪ್ನಿಗೆ ಡೀಲಿಂಗ್ ಬಂದೆ. ಸೊ ಅಲ್ಲಿ ಇಂಜಿನ್ ಆಯಿಲು ಚೇಂಜ್ ಮಾಡಿಲ್ಲ, ನೀವು ಸರ್ವಿಸ್ ಮಾಡೋ ಇದಾಗಲ್ಲ, FC ಪಾಸ್ ಆಗಲ್ಲ ಅಂದರು. ಸೊ ಅದೇ ಥರ ಶೋರೂಮ್ಗೆ ತೊಗೊಂಡೋಗು ಅಂತ ಹೇಳಿದ್ರು ಸರ್ವಿಸ್ ಸೆಂಟ್ರಿಗೆ ನಮ್ಮ ಓನರು. ಸರ್ವಿಸ್ ಸೆಂಟ್ರ್ ತೊಗೊಬಂದೆ. ನೋಡಿ, ಎಲ್ಲ ಬಿಚ್ಚಿದ್ದಾರೆ ಸ್ನೇಹಿತರೆ. ನೋಡಿ ಇಂಜಿನ್ ಎಷ್ಟು ದೊಡ್ಡದಾಗಿದೆ ಅಂದರೆ, ನಾನಿವತ್ತು ನೋಡ್ತಾ ಇರೋದು ಇಂಜಿನ್ನು ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಸೊ ಎಲ್ಲ ಬಿಚ್ಚಿ ಏರ್ ಫಿಲ್ಟ್ರು ಎಲ್ಲ ತೆಗೆದು ಎಲ್ಲ ಹಾಕ್ತಾಯಿದ್ದಾರೆ. ನೋಡಿ, ಇದು ಏರ್ ಫಿಲ್ಟ್ರ್ ಒಂದು ಚೂರು ಗಲೀಜಾಗಿಲ್ಲ. ನೋಡಿ, ಎಷ್ಟು ಒಂದು 2 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ದೀನಿ ನಾನೇ ಇದು, ಆದರೆ ಏನೂ ಆಗಿಲ್ಲ. ಊಟ ಮಾಡೋಣ ಅಂತ ರೆಸ್ಟೋರೆಂಟಿಗೆ ಬಂದೆ ಸ್ನೇಹಿತರೆ. ಇವತ್ತು ಗಾಡಿಯಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತ ರೆಸ್ಟೋರೆಂಟಲ್ಲಿ ತಿಂತಾಯಿದ್ದೀನಿ. ನಾವು ರೆಸ್ಟೋರೆಂಟಲ್ಲೇ ಮೂರು ಟೈಮು ತಿಂದರೆ ನಮ್ಮ ಸಂಬಳ ಸಾಕಾಗಲ್ಲ, ಇಲ್ಲಿ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ. ಸೊ ಇದು ಚಿಕನ್ನು ಕೆಬಾಬ್ ಅಂತಾರೆ ಇಲ್ಲಿ ಇಟಲಿಯಲ್ಲಿ. ಸೊ ಅದನ್ನ ತೊಗೊಂಡು ತಿಂದೆ. ಸೂಪರಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ತಿನ್ಕೊಂಬಂದ್ಬಿಟ್ಟು ನೋಡೋಣ ಅಂದರೆ ಇಂಜಿನ್ ರೆಡಿಯಾಗಿ